ನಮಸ್ಕಾರ ಸ್ನೇಹಿತರೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಕಲಿಯೋಣ ಕೋರ್ಸ್ನ ನಂಬರ್ಸ್ ಪಾರ್ಟ್ 4 ಯೂನಿಟ್ ಡಿಜಿಟ್ ಆಫ್ ಎ ಪವರ್ ಎಕ್ಸ್ಪ್ರೆಷನ್ ವಿಡಿಯೋ ಟ್ಯುಟೋರಿಯಲ್ಗೆ ನಿಮಗೆ ಸ್ವಾಗತ. ಈ ವಿಡಿಯೋ ಟ್ಯುಟೋರಿಯಲ್ ಅಲ್ಲಿ ನಾವು ಈ ರೀತಿಯ ಪ್ರಶ್ನೆಗಳು ಅಂದ್ರೆ ಫೈಂಡ್ ದ ಲಾಸ್ಟ್ ಡಿಜಿಟ್ ಆಫ್ 4 to the power of 65. ಇಲ್ಲಿ 4 to the power of 65 ಅನ್ನೋದು ಒಂದು ಪವರ್ ಎಕ್ಸ್ಪ್ರೆಷನ್. ಈ ರೀತಿಯ ಪವರ್ ಎಕ್ಸ್ಪ್ರೆಷನ್ ಅನ್ನ ಕೊಟ್ಟು ನಮಗೆ ಲಾಸ್ಟ್ ಡಿಜಿಟ್ ಅಥವಾ ಯೂನಿಟ್ ಡಿಜಿಟ್ ಅನ್ನ ಕಂಡುಹಿಡಿಯಿರಿ ಎಂದಾಗ ನಾವು ಅದನ್ನ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನ ಈ ಟ್ಯುಟೋರಿಯಲ್ ನಲ್ಲಿ ಕಲ್ತ್ಕೋತೀವಿ. ನೀವೇನಾದ್ರೂ ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಒತ್ತಿ. ಆಗ ನಾವು ಹಾಕೋ ಎಲ್ಲಾ ಫ್ರೀ ಕಂಟೆಂಟ್ ನಿಮಗೆ ಈಸಿಯಾಗಿ ತಲುಪಿಸಬಹುದು. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ನಾವು ಯಾವುದೇ ಪವರ್ ಎಕ್ಸ್ಪ್ರೆಷನ್ ನ ಯೂನಿಟ್ ಡಿಜಿಟ್ ಕಂಡುಹಿಡಿಬೇಕು ಅಂತಂದ್ರೆ ನಮಗೆ ಈ ಪವರ್ ಸೈಕಲ್ ಕಾನ್ಸೆಪ್ಟ್ ಗೊತ್ತಿದ್ರೆ ಬಹಳನೇ ಈಸಿ ಆಗತ್ತೆ. ಏನಿದು ಪವರ್ ಸೈಕಲ್ ಅಂತಂದ್ರೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಡಿಜಿಟ್ 2 ತಗೊಳ್ಳೋಣ. 2 to the power of 1 is 2, 2 square is 4, 2 cube is 8, 2 to the power of 4 16, 2 to the power of 5 32, 2 to the power of 6 64, 2 to the power of 7 128, 2 to the power of 8 256. ಹೀಗೆ ನಾವು 2 ಡಿಜಿಟ್ ನ ಪವರ್ಸ್ ನ ಬರ್ಕೋತಾ ಹೋಗೋಣ. 2 to the power of 9 512, 2 to the power of 10 1024, 2 to the power 11 2048, 2 to the power of 12 4096. ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ, ನೀವು ಗಮನಿಸಿದ್ರೆ ನೋಡಿ. ಆಫ್ಟರ್ ಎವ್ರಿ ಫೋರ್ತ್ ಪವರ್ ಆಫ್ 2 ಈ ಸೈಕಲ್ ರಿಪೀಟ್ ಆಗ್ತಿದೆ. 2486 2486 2486. ನೀವು ಯೂನಿಟ್ ಡಿಜಿಟ್ ಅನ್ನ ಗಮನಿಸಿದ್ರೆ ಆಫ್ಟರ್ ಎವ್ರಿ ಫೋರ್ತ್ ಪವರ್ ಆಫ್ 2 ಈ ಸೈಕಲ್ ರಿಪೀಟ್ ಆಗ್ತಿದೆ. 2486 ಈ ಸೈಕಲ್ ರಿಪೀಟ್ ಆಗ್ತಿದೆ. ಇದನ್ನ ನಾವು ಪವರ್ ಸೈಕಲ್ ಅಂತ ಕರಿತೀವಿ. ದಿಸ್ ಇಸ್ ಅ ಪವರ್ ಸೈಕಲ್ ಆಫ್ 2. ಇದು ಆಫ್ಟರ್ ಎವ್ರಿ ಫೋರ್ತ್ ಪವರ್ ರಿಪೀಟ್ ಆಗ್ತಿರೋದ್ರಿಂದ ನಾವು 4 ಇಸ್ ದ ಫ್ರೀಕ್ವೆನ್ಸಿ ಅಂತ ಹೇಳ್ಬಹುದು. ಫ್ರೀಕ್ವೆನ್ಸಿ ಆಫ್ ದಿಸ್ ಪವರ್ ಸೈಕಲ್ ಇಸ್ 4. ಹೀಗೆ ನಾವು ಇನ್ನೊಂದು ಎಕ್ಸಾಂಪಲ್ ಅನ್ನ ನೋಡೋಣ. ಡಿಜಿಟ್ 3 ತಗೊಂಡ್ರೆ 3 to the power 1 is 3, 3 square is 9, 3 to the power of 3 is 27, 3 to the power of 4 is 81, 3 to the power of 5 is 243, 3 to the power of 6 is 729, 3 to the power of 7 is 2187, 3 to the power of 8 is 6561. ಡಿಜಿಟ್ 3 ಗೂ ಕೂಡ ಪವರ್ ಸೈಕಲ್ ಆಫ್ಟರ್ ಎವ್ರಿ ಫೋರ್ತ್ ಪವರ್ ಆಫ್ 3 ರಿಪೀಟ್ ಆಗ್ತಾ ಇದೆ. 3971 3971. ಸೊ ಪವರ್ ಸೈಕಲ್ ಆಫ್ 3 is 3971. ಹಾಗೆ ಫ್ರೀಕ್ವೆನ್ಸಿ 4. ಹೀಗಿದ್ದಾಗ ನೋಡಿ, ನಾವು ಡಿಜಿಟ್ 2 ನ ತಗೊಂಡ್ರೆ 2 to the power of 4k plus 1. ಈ ರೀತಿಯ ಫಾರ್ಮಲ್ ಇರೋ ನಂಬರ್ಸ್ ನ ಯೂನಿಟ್ ಡಿಜಿಟ್ ಯಾವಾಗ್ಲೂ 2 ಆಗಿರುತ್ತೆ. 2 to the power of 4k plus 2 ಇದರ ಯೂನಿಟ್ ಡಿಜಿಟ್ 4 ಆದ್ರೆ 2 to the power of 4k plus 3 ಇದರದು 8 ಆಗತ್ತೆ. 2 to the power of 4k plus 4 ಇದರ ಯೂನಿಟ್ ಡಿಜಿಟ್ 6 ಆಗಿರುತ್ತೆ. ಈ ಸೈಕಲ್ ಆಫ್ಟರ್ ಎವ್ರಿ ಫೋರ್ತ್ ಪವರ್ ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಈ ಪವರ್ ಸೈಕಲ್ ಕಾನ್ಸೆಪ್ಟ್ ಹಾಗೆ ಫ್ರೀಕ್ವೆನ್ಸಿಯ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ನಾವು ಯಾವುದೇ ಪವರ್ ಎಕ್ಸ್ಪ್ರೆಷನ್ ನ ಯೂನಿಟ್ ಡಿಜಿಟ್ ಅನ್ನ ಈಸಿಯಾಗಿ ಕಂಡುಹಿಡಿಯಬಹುದು.
ನಾವು ಈ ಯೂನಿಟ್ ಡಿಜಿಟ್ ಆಫ್ ಅ ಪವರ್ ಎಕ್ಸ್ಪ್ರೆಷನ್ ಕಂಡುಹಿಡಿಯೋ ಮುಂಚೆ ಎಲ್ಲಾ ಯೂನಿಟ್ ಡಿಜಿಟ್ಸ್ಗೂ ಪವರ್ ಸೈಕಲ್ ಹಾಗೆ ಅದರ ಫ್ರೀಕ್ವೆನ್ಸಿಯನ್ನ ಒಂದ್ಸಲ ನೋಡೋಣ. ಝೀರೋ 1 2 3 4 5 6 7 8 9 ಪವರ್ ಸೈಕಲ್ ಆಫ್ ಝೀರೋ ನಮ್ಗೆ ಗೊತ್ತು. ಝೀರೋ ಟು ದ ಪವರ್ ಏನೇ ಇದ್ರೂ ಅದು ಝೀರೋನೇ ಇರತ್ತೆ, ಫ್ರೀಕ್ವೆನ್ಸಿ 1 ಅಂತ ಹೇಳ್ಬೋದು. 1ಗೂ ಕೂಡ ಏನೇ ಪವರ್ ಇದ್ರು ಯೂನಿಟ್ ಡಿಜಿಟ್ ಯಾವಾಗ್ಲೂ 1 ಇರುತ್ತೆ, ಫ್ರೀಕ್ವೆನ್ಸಿ 1 ಇರುತ್ತೆ. 2ಗೆ ನಾವು ಈಗಾಗಲೇ ನೋಡಿದ್ವಿ 2 4 8 6 ಇಸ್ ದ ಪವರ್ ಸೈಕಲ್, ಫ್ರೀಕ್ವೆನ್ಸಿ 4 ಆಗುತ್ತೆ. 3ಗೆ 3 9 7 1 ಅಗೈನ್ ಫ್ರೀಕ್ವೆನ್ಸಿ 4 ಆಗುತ್ತೆ. 4ಗೆ ನೋಡಿ 4 to the power of 1 is 4, 4 square is 16, 4 to the power of 3 is 16 into 4 64, 4 to the power of 4 64 into 4 256, 4 6 4 6 ಹೀಗೆ ಆಫ್ಟರ್ ಎವ್ರಿ ಸೆಕೆಂಡ್ ಪವರ್ ಆಫ್ 4 ಈ 4 6 ಅನ್ನೋ ಸೈಕಲ್ ರಿಪೀಟ್ ಆಗ್ತಾ ಹೋಗುತ್ತೆ. ಅದನ್ನೇ ನಾವು ಪವರ್ ಸೈಕಲ್ ಅಂತ ಕರಿತೀವಿ. ಅದರ ಫ್ರೀಕ್ವೆನ್ಸಿ 2. 5 ಯೂನಿಟ್ ಡಿಜಿಟ್ 5 ಇದ್ದಾಗ ನಾವು 5 ಅನ್ನು ಎಷ್ಟೇ ಸಲ 5 ಇಂದ ಮಲ್ಟಿಪ್ಲೈ ಮಾಡಿದ್ರು ಸಹ ಯೂನಿಟ್ ಡಿಜಿಟ್ ಯಾವಾಗ್ಲೂ 5 ಇರುತ್ತೆ. ಹಾಗಾಗಿ ಪವರ್ ಸೈಕಲ್ 5, ಫ್ರೀಕ್ವೆನ್ಸಿ 1. 6ಗೂ ಸಹ ನಾವು ಎಷ್ಟೇ ಸಲ 6 ಇಂದ ಮಲ್ಟಿಪ್ಲೈ ಮಾಡಿದ್ರು ಯೂನಿಟ್ ಡಿಜಿಟ್ ಯಾವಾಗ್ಲೂ 6 ಇರುತ್ತೆ. ಹಾಗಾಗಿ ಪವರ್ ಸೈಕಲ್ 6, ಫ್ರೀಕ್ವೆನ್ಸಿ ಈಸ್ 1. ನಾವು 7ಗೆ ನೋಡಿದ್ರೆ 7 to the power of 1 is 7, 7 square is 7 7s are 49, 7 cube ಅಂತ ನೋಡಿದ್ರೆ is 49 into 7 is 343, 7 to the power of 4 is 2401, 7 to the power of 5 is 16,807. ಇಲ್ಲಿ ನಾವು ಗಮನಿಸಬಹುದು 7 9 3 1 7 ಅಂತ ಬಂದಿದೆ. ಸೊ ಈ ಸೈಕಲ್ ಆಫ್ಟರ್ ಎವ್ರಿ 4th ಪವರ್ ಆಫ್ 7 ರಿಪೀಟ್ ಆಗತ್ತೆ. ಸೊ ಹಾಗಾಗಿ ಪವರ್ ಸೈಕಲ್ ಆಫ್ 7 is 7 9 3 1, ಫ್ರೀಕ್ವೆನ್ಸಿ is 4. ನಾವು 8 ತಗೊಂಡ್ರೆ 8 to the power of 1 is 8, 8 square is 64, so 8 to the power of 3 is 512, 8 to the power of 4 is 2048, 8 to the power of 4 is 4096. So 8 4 2 6, 8 ನ ಪವರ್ ಸೈಕಲ್ ಆದ್ರೆ ಅದರ ಫ್ರೀಕ್ವೆನ್ಸಿ 4 ಇರುತ್ತೆ. ಹಾಗೆ 9 ನಾವು ತಗೊಂಡ್ರೆ 9 ಮತ್ತೆ 1 ಇದರ ಪವರ್ ಸೈಕಲ್ ಆದ್ರೆ ಅದರ ಫ್ರೀಕ್ವೆನ್ಸಿ 2 ಇರುತ್ತೆ. ಇದನ್ನ ನಾವು ಜ್ಞಾಪಕ ಇಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಜ್ಞಾಪಕ ಇದ್ರೆ ಪರವಾಗಿಲ್ಲ. ಆದ್ರೆ ನಾವು ಈ ಪವರ್ ಸೈಕಲ್ ಅನ್ನ ಕೆಲವೇ ಕ್ಷಣದಲ್ಲಿ ನೋಡಿ 7 ಕಂಡು ಹಿಡಿದಾಗೆ ಜಸ್ಟ್ ಈ ತರ ಬರ್ಕೊಂಡು ತಕ್ಷಣದಲ್ಲಿ ನಾವು ಈ ಪವರ್ ಸೈಕಲ್ ನ ವಿತ್ ಇನ್ ಸೆಕೆಂಡ್ಸ್ ನಾವು ಇದನ್ನ ಕಂಡು ಹಿಡ್ಕೋಬಹುದು. ನೀವು ಗಮನಿಸಿದ್ರೆ ಫ್ರೀಕ್ವೆನ್ಸಿ ನೋಡಿ 1 ಸಾಕಷ್ಟು ಸಂಖ್ಯೆಗಳಿಗೆ 1 ಫ್ರೀಕ್ವೆನ್ಸಿ ಆದ್ರೆ ಕೆಲವೊಂದಕ್ಕೆ 4, ಕೆಲವೊಂದಕ್ಕೆ 2 ಇದೆ. ಆದ್ರೆ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಎಲ್ಲದಕ್ಕೂ 4. 4ಗಿಂತ ಜಾಸ್ತಿ ಫ್ರೀಕ್ವೆನ್ಸಿ ಯಾವುದೇ ಯೂನಿಟ್ ಡಿಜಿಟ್ಗೆ ಇರೋದಿಲ್ಲ. ಸೊ ಹಾಗಿದ್ರೆ ನಮಗೆ ಕೊಟ್ಟಿರುವಂತ ಎಕ್ಸಾಂಪಲ್ 4 to the power of 65 ಇದರ ಯೂನಿಟ್ ಡಿಜಿಟ್ ಅನ್ನ ಕಂಡು ಹಿಡಿಯೋದು ಹೇಗೆ? ಇದಕ್ಕೂ ಮೊದಲು ಇನ್ನೊಂದು ಸಿಂಪಲ್ ಟಿಪ್ ಕೊಡ್ತೀನಿ ನಿಮ್ಗೆ. ನಾವು ಈ ಫ್ರೀಕ್ವೆನ್ಸಿಯನ್ನು ಕೂಡ ಜ್ಞಾಪಕ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಪ್ರತಿ ಕೇಸ್ನಲ್ಲೂ ಫ್ರೀಕ್ವೆನ್ಸಿಯನ್ನ 4 ಅಂತಾನೆ ಕನ್ಸಿಡರ್ ಮಾಡಬಹುದು. ಅದು ಹೇಗೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾನು 4 ದ ಫ್ರೀಕ್ವೆನ್ಸಿ ತಗೊಂಡ್ರೆ 4 6 ಇದು ಮತ್ತೆ ರಿಪೀಟ್ ಆಗತ್ತಲ್ವಾ, 4 6 4 6 ಹೀಗೆ ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೋಡಿ ಆಫ್ಟರ್ ಎವ್ರಿ 4 ಪವರ್ ಕೂಡ ಅದೇ 4 6 4 6 ಅನ್ನೋದೇ ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾನು 4 ಸಹ ಫ್ರೀಕ್ವೆನ್ಸಿಯನ್ನ 4 ಅಂತಾನೆ
ತಗೋಬಹುದು. 9 and 1 ನಾವು ತಗೊಂಡ್ರು ಕೂಡ 9 1 9 1 ಇದು ಹೀಗೆ ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾನು 9 ಕೂಡ ಫ್ರೀಕ್ವೆನ್ಸಿ 4 ಅಂತಾನೆ ತಗೋಬಹುದು. ಇನ್ನು ಈ ಡಿಜಿಟ್ಸ್ 6 6 6 6 ಇದು ಸೈಕಲ್ ರಿಪೀಟ್ ಆಗ್ತಾನೆ ಇರೋದ್ರಿಂದ ನಾವು ಇದರ ಫ್ರೀಕ್ವೆನ್ಸಿಯನ್ನು ಸಹ 4 ಅಂತಾನೆ ತಗೋಬಹುದು. ಆದರೆ 6 ಇದ್ರೆ ನಮಗೆ ಗೊತ್ತಾಗತ್ತೆ ಯಾವಾಗ್ಲೂ 6 ಇರೋದ್ರಿಂದ, 5 ಇದ್ರೆ ಯಾವಾಗ್ಲೂ ಯೂನಿಟ್ ಡಿಜಿಟ್ 5, 1 ಯಾವಾಗ್ಲೂ ಯೂನಿಟ್ ಡಿಜಿಟ್ 1, 0 ಇದ್ರೆ ಕೂಡ ಯೂನಿಟ್ ಡಿಜಿಟ್ 0 ಇರೋದ್ರಿಂದ ನಾವು ಇದರ ಫ್ರೀಕ್ವೆನ್ಸಿಯನ್ನ ಅಷ್ಟು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಮಿಕ್ಕಿದ ಡಿಜಿಟ್ಸ್ ಗಳಿಗೆ ನಾವು ಯಾವಾಗಲೂ ಫ್ರೀಕ್ವೆನ್ಸಿ ಆಫ್ 4 ಇಸ್ ವ್ಯಾಲಿಡ್ ಅಂತ ಹೇಳಬಹುದು. ಸೊ ನಾವು ಫ್ರೀಕ್ವೆನ್ಸಿಯನ್ನು ಸಹ ಜ್ಞಾಪಕ ಇಟ್ಕೊಳ್ಳೋಷ್ಟಿಲ್ಲ, ಜಸ್ಟ್ ಈ ಪವರ್ ಸೈಕಲ್ ಹಾಗೆ ಫ್ರೀಕ್ವೆನ್ಸಿಯ ಕಾನ್ಸೆಪ್ಟ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಸಾಕು. ಈಗ 4 to the power of 65 ಅಂತ ಎಕ್ಸಾಂಪಲ್ ಕೊಟ್ರೆ ನಿಮ್ಗೆ ಇದರ ಯೂನಿಟ್ ಡಿಜಿಟ್ ಅನ್ನ ಹೇಗೆ ಕಂಡುಹಿಡಿಯೋದು ಅಂತ ಸುಲಭವಾಗಿ ತಿಳಿಸ್ಕೊಡ್ತೀನಿ. 4 to the power of 65 ಅನ್ನ ನಾನು 4 to the power of 4 into k plus r, 65 ಅನ್ನ ನಾನು 4 ಇಂದ ಡಿವೈಡ್ ಮಾಡ್ಕೋತೀನಿ. 4 2 ಬರುತ್ತೆ, 5 4 6 24 1 ರಿಮೈಂಡರ್ 1 ಬಂದಿದೆ. ನಾನು 4 to the power of 65 ನ 4 into 16 plus 1 ಅಂತ ಬರ್ಕೋತೀನಿ. ಈ ರೀತಿ ಬರ್ಕೊಂಡಾಗ ನೋಡಿ 4 to the power of 16 plus 1 ನಮ್ಗೆಲ್ಲ ಗೊತ್ತು, ಇದರ ರಿಮೈಂಡರ್ is 4 to the power of 1 ರಿಮೈಂಡರ್ಗೆ ಸಮ ಆಗಿರುತ್ತೆ. 4 to the power of 65 ನ ರಿಮೈಂಡರ್ ನಾನು ಈ ರೀತಿ ಬರ್ಕೊಂಡಾಗ 4 to the power of r 4 to the power of 1 ರಿಮೈಂಡರ್ ನ ಈಕ್ವಲ್ ಆಗಿರುತ್ತೆ. ಸೊ 4 to the power of 1 ಅಂದ್ರೆ 4. ಸೊ ಯೂನಿಟ್ ಡಿಜಿಟ್ ಆಫ್ 4 to the power of 65 is 4 ಅಂತ ನಾವು ಹೇಳಬಹುದು. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. 4 to the power of 65 ನಾ 65 ಅನ್ನ 4 ಇಂದ ಯಾಕೆ ಡಿವೈಡ್ ಮಾಡ್ತಾ ಇದೀವಿ? ಬಿಕಾಸ್ ಫ್ರೀಕ್ವೆನ್ಸಿ ಇಸ್ 4. ನಾವು ಪ್ರತಿಯೊಂದು ಯೂನಿಟ್ ಡಿಜಿಟ್ ನ ಫ್ರೀಕ್ವೆನ್ಸಿ 4 ಅಂತ ಕನ್ಸಿಡರ್ ಮಾಡೋದ್ರಿಂದ ನಾವು ಪ್ರತಿ ಸಲ 4 ಅಂತಾನೆ ಡಿವೈಡ್ ಮಾಡ್ಬೇಕಾಗತ್ತೆ. ಇಲ್ಲಿ 4 ಇದೆ ಅಂತಲ್ಲ ನೋಡಿ, 5 to the power of 65 ಅಂತ ಕೊಟ್ರೆ ನಮಗೆ ಗೊತ್ತು, ಯಾಕಂದ್ರೆ 5 ಯೂನಿಟ್ ಡಿಜಿಟ್ ಆಲ್ವೇಸ್ 5, ಸೊ 5 ಅಂತ ಡೈರೆಕ್ಟ್ ಆಗಿ ಹೇಳ್ತೀವಿ. ಅದೇ 7 to the power of 65 ಅಂತ ಕೊಟ್ಟಿದ್ರು ಸಹ ನಾವು 65 ಅನ್ನ 4 ಇಂದ ಡಿವೈಡ್ ಮಾಡ್ಬೇಕಾಗತ್ತೆ. 4 ಇಂದ ಡಿವೈಡ್ ಮಾಡಿ 7 to the power of 65 ನ ನಾವು 4 into 16 plus 1 ಅಂತ ಬರ್ಕೊಂಡು 7 ಅದರ ಯೂನಿಟ್ ಡಿಜಿಟ್ ಆಗಿರುತ್ತೆ. ಸೊ ಹೀಗೆ ನಾವು ಈ ಪವರ್ ಇದೆಯಲ್ಲ, ಈ ಪವರ್ ನ ನಾವು 4 ಇಂದ ಡಿವೈಡ್ ಮಾಡ್ಕೊಂಡು, ಅಗೇನ್ ರಿಪೀಟ್ ಮಾಡ್ತೀನಿ, 4 ಯಾಕಂದ್ರೆ 4 ಇಸ್ ದ ಫ್ರೀಕ್ವೆನ್ಸಿ. ಅದರ ರಿಮೈಂಡರ್ ಬರುತ್ತಲ್ಲ, ಇದರ ರಿಮೈಂಡರ್ 7 to the power of 1 ಏನು ಯೂನಿಟ್ ಡಿಜಿಟ್ ಇರುತ್ತೆ, 7 to the power of 65 ಕೂಡ ಅದೇ ಯೂನಿಟ್ ಡಿಜಿಟ್ ಇರುತ್ತೆ. ಹಾಗಿದ್ರೆ ನಾನು ಕಾನ್ಸೆಪ್ಟ್ ನಿಮ್ಗೆಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡು ಈ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಮೊದಲ ಪ್ರಶ್ನೆ, ಯೂನಿಟ್ ಡಿಜಿಟ್ ಆಫ್ 4 to the power of 65. ನಾವು ಈಗಷ್ಟೇ ನೋಡಿದ ಎಕ್ಸಾಂಪಲ್ 4 to the power of 65. ಮತ್ತೊಮ್ಮೆ ನಿಮ್ಗೆಲ್ಲ ಕ್ಲಾರಿಟಿ ಬರ್ಲಿ ಅಂತ ಇದೇ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀನಿ. ನಾನು 65 ಅನ್ನ ಮೊದಲಿಗೆ 4 ಇಂದ ಡಿವೈಡ್ ಮಾಡ್ತೀನಿ, ಯಾಕಂದ್ರೆ ಫ್ರೀಕ್ವೆನ್ಸಿ 4, 16, 64 ತಗೋತೀನಿ, 1 ಅಂತ ತಗೊಳ್ತೀನಿ. ಇಲ್ಲಿ 4 to the power of 65 ಅನ್ನ ನಾನು 4 to the power of 4 into 16 plus 1 ಅಂತ ಕನ್ಸಿಡರ್ ಮಾಡ್ತೀನಿ. ಇದನ್ನ 4 to the power of 1 ಅಂತ ಮಾಡಿ 4 is the unit digit. Option C is the correct answer. ಮುಂದಿನ ಪ್ರಶ್ನೆ, find the unit digit of 987653 to the power of 21. ನಾವು ಪ್ರಶ್ನೆ ಇಷ್ಟುದ್ದ ಇದೆ ಅಂತ ನೋಡಿ ಕನ್ಫ್ಯೂಸ್ ಆಗಬಾರ್ದು ಅಥವಾ ಹೆದರ್ಕೋಬಾರ್ದು. ಇದೇನು ಇಷ್ಟು ದೊಡ್ಡದಾಗಿದೆ ಪ್ರಶ್ನೆ, ಇದು ತುಂಬಾ ಕಾಂಪ್ಲೆಕ್ಸ್ ಮೆಥಡ್ ಏನಾದ್ರೂ ಇದೆಯಾ ಅಂತಂದ್ರೆ ಇಲ್ಲ. See, unit digit of a power expression is always dependent on the unit digit of this number. ಸೊ ಇಷ್ಟುದ್ದ ನಂಬರ್ ಕೊಟ್ಟಿದ್ರು ಸಹ ನಾವು ಇದನ್ನ 3 to the power 21 ಅಂತ ಕನ್ಸಿಡರ್ ಮಾಡಬಹುದು. 3 to the power of 21 ಯೂನಿಟ್ ಡಿಜಿಟ್ ಏನಿರುತ್ತೆ, ಈ 987653 to the power 21 ಯೂನಿಟ್ ಡಿಜಿಟ್ ಕೂಡ ಸೇಮ್ ಇರುತ್ತೆ.
ಯಾಕಂದ್ರೆ ಈ ದೊಡ್ಡ ಸಂಖ್ಯೆಯ ಯೂನಿಟ್ ಡಿಜಿಟ್ ಕೂಡ ಡಿಪೆಂಡ್ ಆಗೋದು ಈ 3 to the power of 21 ನ ಯೂನಿಟ್ ಡಿಜಿಟ್ ಮೇಲೆನೆ. ಹಾಗಿದ್ರೆ ನಮ್ಗೆ ಈಗಾಗಲೇ ಎಲ್ಲರಿಗೂ ಗೊತ್ತಿದೆ, ಈ 3 to the power of 21 ಕೊಟ್ಟಾಗ ಏನ್ ಮಾಡ್ಬೇಕು, ಮೊದಲಿಗೆ ಈ ಪವರ್ ನ ತಗೊಂಡು 4 ಇಂದ ಡಿವೈಡ್ ಮಾಡಬೇಕು. ನಾವು ಫ್ರೀಕ್ವೆನ್ಸಿ ಆಫ್ 4 ಇಸ್ ವ್ಯಾಲಿಡ್ ಫಾರ್ ಎವ್ರಿ ನಂಬರ್ ಅಂತ ಹೇಳಿರೋದ್ರಿಂದ ಪ್ರತಿ ಸಲವೂ 4 ಇಂದಾನೆ ಡಿವೈಡ್ ಮಾಡಬೇಕು. 4 5s are 20, ರಿಮೈಂಡರ್ 1 ಬರುತ್ತೆ. ಸೊ ಹಾಗಾಗಿ 3 ನ ನಾನು 21 ನ 3 into 3 to the power of 4 into 5 plus 1 ಅಂತ ಬರ್ಕೋತೀನಿ. 3 to the power of 1 ಅಂತ ಬರೀತೀನಿ. 3 to the power of 1 is 3. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 3. ಮುಂದಿನ ಪ್ರಶ್ನೆ, ಫೈಂಡ್ ದ ಯೂನಿಟ್ ಡಿಜಿಟ್ ಆಫ್ 346 to the power 66 into 487 to the power of 44. ಅಗೇನ್ ಪ್ರಶ್ನೆ ನೋಡೋದಕ್ಕೆ ತುಂಬಾ ಕಾಂಪ್ಲೆಕ್ಸ್ ಆಗಿ ಕಾಣುತ್ತೆ, ಬಟ್ ಇದರ ಸೊಲ್ಯೂಷನ್ ಅನ್ನ ನಾವು ಪವರ್ ಸೈಕಲ್ ಹಾಗೂ ಫ್ರೀಕ್ವೆನ್ಸಿಯ ಮೆಥಡ್ ಅನ್ನ ಉಪಯೋಗಿಸಿ ಅತಿ ವೇಗವಾಗಿ ಕಂಡುಹಿಡಿಯಬಹುದು. ಈ 346 to the power of 66 into 487 to the power of 44 ನ ಯೂನಿಟ್ ಡಿಜಿಟ್ ಅನ್ನು ನಾವು ಹೇಗೆ ಕಂಡುಹಿಡಿಯಬಹುದು ಅಂದ್ರೆ, ಇದರ ಯೂನಿಟ್ ಡಿಜಿಟ್ ಕೂಡ 6 to the power of 66 into 7 to the power of 44 ಇದರ ಯೂನಿಟ್ ಡಿಜಿಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಇವೆರಡರ ಯೂನಿಟ್ ಡಿಜಿಟ್ ಅನ್ನ ಪ್ರತ್ಯೇಕವಾಗಿ ಕಂಡುಹಿಡಿಕೊಂಡು ನಂತರದಲ್ಲಿ ಅದನ್ನ ಮಲ್ಟಿಪ್ಲೈ ಮಾಡಿ ಫೈನಲ್ ಈ ಎಕ್ಸ್ಪ್ರೆಷನ್ ನ ಯೂನಿಟ್ ಡಿಜಿಟ್ ಅನ್ನ ಕಂಡುಹಿಡಿಯಬಹುದು. ಮೊದಲಿಗೆ 6 to the power of 66 ಅಂದ್ರೆ ನಾನು ಇದನ್ನ 66 ನ 4 ಇಂದ ಡಿವೈಡ್ ಮಾಡ್ಕೋತೀನಿ. 2 ರಿಮೈಂಡರ್ ಬಂದಿದೆ. 66 ನ ನಾನು 6 to the power of 4 into 16 plus 2 ಅಂತ ಬರ್ಕೋತೀನಿ. 6 ಸ್ಕ್ವೇರ್ ಆಗತ್ತೆ. 6 ಸ್ಕ್ವೇರ್ is 36. ಅದರ ಯೂನಿಟ್ ಡಿಜಿಟ್ 6. ಸೊ ಯೂನಿಟ್ ಡಿಜಿಟ್ ಇದರದು 6 ಆಗತ್ತೆ. ಅಥವಾ ನಾವು ಡೈರೆಕ್ಟ್ ಆಗೇ ಮಾಡ್ಬೋದು ನೋಡಿ. ಇದನ್ನ ಇಷ್ಟುದ್ದ ಮಾಡೋಷ್ಟಿಲ್ಲ, ನಿಮಗೆ ಆ ಮೆಥಡ್ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ನಾನು ಫಾಲೋ ಮಾಡಿದೆ. ಅದರ್ವೈಸ್ 6 ಆಲ್ವೇಸ್ ಯೂನಿಟ್ ಡಿಜಿಟ್ ಇಸ್ 6 ಅಲ್ವಾ. ನೋಡಿ 6 ಅನ್ನು ನಾವು ಎಷ್ಟೇ ಸಲ 6 ಇಂದ ಮಲ್ಟಿಪ್ಲೈ ಮಾಡ್ತಾ ಹೋದ್ರೂ ಯೂನಿಟ್ ಡಿಜಿಟ್ ಅಲ್ಲಿ ನಮಗೆ ಬರೋದೇ 6. ಹಾಗಾಗಿ ನಾವು ಇದು ನೋಡ್ತಾ ಇದ್ದಾಗೆ 6 to the power of 66 ಅನ್ನು ನೋಡ್ತಾ ಇದ್ದಾಗೆ ಇದರ ಯೂನಿಟ್ ಡಿಜಿಟ್ 6 ಅಂತ ಡೈರೆಕ್ಟ್ ಆಗಿ ಬರ್ಕೋಬಹುದು. ಈಗ 7 to the power of 44 ಅಂದ್ರೆ 44 11s 44 0 ರಿಮೈಂಡರ್ ಬರುತ್ತೆ. ಇದನ್ನ ನಾನು ಹೇಗ್ ಬರ್ಕೋಬಹುದು ಅಂದ್ರೆ 7 4 into 10 plus 4 ಅಲ್ವಾ. ನೋಡಿ ರಿಮೈಂಡರ್ 0 ಆದ್ರೆ ನಮ್ಗೆ ಆ ಪ್ರಾಬ್ಲಮ್ ಅಲ್ಲಿ ನಾವು 4k plus 1 ಅಂತ ನೋಡಿರೋದ್ರಿಂದ 4k plus 1 2 3 4 ಈ ರೀತಿ ನೋಡಿರೋದ್ರಿಂದ ನಾವು 0 ರಿಮೈಂಡರ್ ಆದ್ರೆ 7 to the power of 0 is 1 which is wrong. ಸೊ ಹಾಗಾಗಿ ನಾನು ಇದನ್ನ 4 into 10 40 plus 44 ಅಂತ ಕೂಡ ಬರ್ಕೋಬಹುದು. 4 into 10 plus 4 ಇಲ್ಲಿ ನಮ್ಗೆ ಕಂಪ್ಲೀಟ್ ಆಗಿ ಡಿವೈಡ್ ಆಗಿ ರಿಮೈಂಡರ್ 0 ಬಂದಾಗ ಇದ್ರಲ್ಲಿ ಜಸ್ಟ್ ಒಂದು ಮೈನಸ್ ಮಾಡ್ಕೊಂಡು ರಿಮೈಂಡರ್ ನ 4 ಅಂತ ತಗೋಬಹುದು. ಈಗ ಇದರ ಉತ್ತರ 7 to the power of 4. 7 to the power of 4 ಪವರ್ ಎಕ್ಸ್ಪ್ರೆಷನ್ ನ ಪವರ್ ಸೈಕಲ್ ಏನು, 7 ನ ಪವರ್ ಸೈಕಲ್ ಏನು ಅಂತ ನಾವು ಜ್ಞಾಪಕ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕ್ವಿಕ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. 7 7s are 49 ಇಂಟು 7 ಮಾಡಿದ್ರೆ 9 7s are 63. ಸೊ ಯೂನಿಟ್ ಡಿಜಿಟ್ ಇಲ್ಲಿ 3 ಬಂದಿರತ್ತೆ. ಮತ್ತೆ ಅದನ್ನ ನಾವು 7 ಇಂದ ಮಲ್ಟಿಪ್ಲೈ ಮಾಡಿದ್ರೆ 21. 7 3s are 21. ಯೂನಿಟ್ ಡಿಜಿಟ್ 1 ಬರುತ್ತೆ. ಸೊ 7 to the power of 4 ಯೂನಿಟ್ ಡಿಜಿಟ್ ಇಸ್ 1. ಹಾಗಾಗಿ 7 to the power 44 ಯೂನಿಟ್ ಡಿಜಿಟ್ ಕೂಡ 1 ಆಗತ್ತೆ. ಸೊ 6 into 1 ಫೈನಲ್ ಎಕ್ಸ್ಪ್ರೆಷನ್ 6 into 1 is 6. ಅರ್ಥ ಆಯ್ತಲ್ವಾ. 346 to the power of 66 the ಯೂನಿಟ್ ಡಿಜಿಟ್ 6 ಆಗತ್ತೆ. 487 to the power of 44 the ಯೂನಿಟ್ ಡಿಜಿಟ್ 1 ಆಗತ್ತೆ. ನಾವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ 6 6 1s are 6. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 6. ಪ್ರಶ್ನೆ ನೋಡಿದ ತಕ್ಷಣ ನಾವು ಹೆದರ್ಕೋಬಾರ್ದು ಅಥವಾ ಇದು ತುಂಬಾ ಕಾಂಪ್ಲೆಕ್ಸ್ ಅಂತ ನಾವು ಸ್ಕಿಪ್ ಮಾಡಬಾರ್ದು. ಇಂಥ ಪ್ರಶ್ನೆಗಳನ್ನ ಬಹಳ ಸುಲಭವಾಗಿ ನಾವು ಪವರ್ ಸೈಕಲ್ ಹಾಗೂ ಫ್ರೀಕ್ವೆನ್ಸಿ ಮೆಥಡ್ ಅನ್ನು ಉಪಯೋಗಿಸಿ ಇಂತಹ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಈ ಮೆಥಡ್ ಅನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಪ್ರಾಬಬ್ಲಿ ವಿತಿನ್ 30 seconds to 45 seconds ಒಳಗಡೆನೆ ಇಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಹಿಡಿಯಬಹುದು.
ಮುಂದಿನ ಪ್ರಶ್ನೆ, ಫೈಂಡ್ ದ ಲಾಸ್ಟ್ ಡಿಜಿಟ್ ಆಫ್ ಸಮ್ ಆಫ್ ಥರ್ಡ್ ಪವರ್ಸ್ ಆಫ್ ಫಸ್ಟ್ 50 ನ್ಯಾಚುರಲ್ ನಂಬರ್ಸ್. ಕ್ವಶನ್ ಸ್ವಲ್ಪ ಓದೋದಕ್ಕೆ ಕೇಳೋದಕ್ಕೆ ಕಾಂಪ್ಲೆಕ್ಸ್ ಅಂತ ಅನ್ನಿಸ್ತಾ ಇದೆ, ಬಟ್ ನಾವು ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡು ಇದರ ಸೊಲ್ಯೂಷನ್ ಅನ್ನ ಕಂಡುಹಿಡಿಯೋಣ. ಫೈಂಡ್ ದ ಲಾಸ್ಟ್ ಡಿಜಿಟ್, ಸೊ ಫೈಂಡ್ ದ ಯೂನಿಟ್ ಡಿಜಿಟ್ ಕೇಳ್ತಿದ್ದಾರೆ. ಯಾವ್ದು? ಸಮ್ ಆಫ್ ಥರ್ಡ್ ಪವರ್ಸ್ ಆಫ್ ಫಸ್ಟ್ 50 ನ್ಯಾಚುರಲ್ ನಂಬರ್ಸ್. ಸೊ ಫಸ್ಟ್ 50 ನ್ಯಾಚುರಲ್ ನಂಬರ್ಸ್ ಯಾವುದು? 1, 2, 3, 4, 5, 6, 7 ಹೀಗೆ ಫಸ್ಟ್ 50 ನ್ಯಾಚುರಲ್ ನಂಬರ್ಸ್ 1 to 50. ಥರ್ಡ್ ಪವರ್ಸ್ ಆಫ್ ಫಸ್ಟ್ 50 ಅಂದ್ರೆ 1 to the power of 3, 2 power of 3, 3 ಕ್ಯೂಬ್, 4 ಕ್ಯೂಬ್, 5 ಕ್ಯೂಬ್, 6 ಕ್ಯೂಬ್, 7 ಕ್ಯೂಬ್ ಹಾಗೆ 50 ಕ್ಯೂಬ್. ಸಮ್ ಆಫ್ ಥರ್ಡ್ ಪವರ್ಸ್, ಸೊ ಇದರೆಲ್ಲದರ ಸಮ್, ಇದೆಲ್ಲದರ ಸಮ್ ಮಾಡಿ ಇದರ ಯೂನಿಟ್ ಡಿಜಿಟ್ ಏನ್ ಬರುತ್ತೆ ಅಂತ ಕೇಳ್ತಿದ್ದಾರೆ. ಫೈಂಡ್ ದ ಲಾಸ್ಟ್ ಡಿಜಿಟ್ ಆಫ್ ದ ಸಮ್ ಆಫ್ ಥರ್ಡ್ ಪವರ್ಸ್ ಆಫ್ ಫಸ್ಟ್ 50 ನ್ಯಾಚುರಲ್ ನಂಬರ್ಸ್. ಇದರ ಯೂನಿಟ್ ಡಿಜಿಟ್ ಅನ್ನ ನಾವು ಕಂಡುಹಿಡಿಬೇಕು. ಇದೇನಿದು ಕಾಂಪ್ಲೆಕ್ಸ್ ಇದೆ, ತುಂಬಾ ಹೊತ್ತೊಳತ್ತೆ ಅನ್ಕೋತೀರಾ? ಇದಕ್ಕೊಂದು ಈಸಿ ಆದ ಮೆಥಡ್ ಇದೆ. ಅದೇನು ಅಂದ್ರೆ, ಮೊದಲಿಗೆ ನಾವು 1 to 10 ಯೂನಿಟ್ ಡಿಜಿಟ್ ಅನ್ನ ಕಂಡು ಹಿಡ್ಕೊಳ್ಳೋಣ. 1 ಕ್ಯೂಬ್ ನ ಯೂನಿಟ್ ಡಿಜಿಟ್ 1 ಆಗಿರುತ್ತೆ. 2 ಕ್ಯೂಬ್ ಇಸ್ 8, 3 ಕ್ಯೂಬ್ ಇಸ್ 27, 4 ಕ್ಯೂಬ್ ಇಸ್ 64, 5 ಕ್ಯೂಬ್ ಇಸ್ 125, 6 ಕ್ಯೂಬ್ 216, 7 ಕ್ಯೂಬ್ 343, 8 ಕ್ಯೂಬ್ 512, 9 ಕ್ಯೂಬ್ 729, 10 ಕ್ಯೂಬ್ 1000. ಇದರ ಯೂನಿಟ್ ಡಿಜಿಟ್ಸ್ ಏನಿದೆ? 1, 8, 7, 4, 5, 6, 3, 2, 9 ಅಲ್ವಾ? ಸೊ ಈಗ ನಾವು 11 ಅಂತ ಹೋದ್ರು 10 ಕ್ಯೂಬ್ ವರ್ಗೂ ಮಾಡಿದ್ವಿ. ನೆಕ್ಸ್ಟ್ 11, 12 ಅಂತ ಹೋದ್ರು ಅದರ ಯೂನಿಟ್ ಡಿಜಿಟ್ಸ್ ಕೂಡ ಸೇಮ್ ಇರುತ್ತೆ ಅಲ್ವಾ? 11 ಕ್ಯೂಬ್ ಅಂತ ಹೋದ್ರೆ ನಾನು 11 ಕ್ಯೂಬ್ ಕೂಡ ಲಾಸ್ಟ್ ಡಿಜಿಟ್ 1 ಇರುತ್ತೆ. 12 ಕ್ಯೂಬ್ ಹೋದ್ರು ಕೂಡ, ಬಿಕಾಸ್ 12 ಕ್ಯೂಬ್ಸ್ ಯೂನಿಟ್ ಡಿಜಿಟ್ ಇಸ್ ಡಿಪೆಂಡೆಂಟ್ ಆನ್ ಅಗೇನ್ 2 ಕ್ಯೂಬ್. ಸೊ ಹಾಗಾಗಿ ಈ ಸೈಕಲ್ 5 ಬಾರಿ ರಿಪೀಟ್ ಆಗುತ್ತೆ. 1 to 10 ಒಂದ್ಸಲ ನಾವು ಬರ್ಕೊಂಡಿದೀವಿ, 11 to 20, 21 to 30, 31 to 40, 41 to 50 5 ಬಾರಿ ರಿಪೀಟ್ ಆಗತ್ತೆ. ಸೊ ಹಾಗಾಗಿ ನಾನೇನ್ ಮಾಡ್ತೀನಿ, ಇದರ ಯೂನಿಟ್ ಡಿಜಿಟ್ಸ್ ಅನ್ನ ಮೊದಲಿಗೆ ಸಮ್ ಮಾಡ್ಕೋತೀನಿ. 1, 9 plus 7, 16, 20, 25, 31, 34, 36, 45 ಬಟ್ ಯೂನಿಟ್ ಡಿಜಿಟ್ ಅನ್ನ ನಾನು ಬರ್ಕೋತೀನಿ 5 ಅಂತ ಆಗತ್ತೆ. ಸೊ ಪ್ರತಿ ಬಾರಿ ನಾವು ಅಗೇನ್ 11 to 20 ಅದ್ರದ್ದು ಯೂನಿಟ್ ಡಿಜಿಟ್ 5 ಬರುತ್ತೆ, 21 to 30 ಅದ್ರದ್ದು ಯೂನಿಟ್ ಡಿಜಿಟ್ 5, 31 to 40, 41 to 50 ಎಲ್ಲದರ ಯೂನಿಟ್ ಡಿಜಿಟ್ಸ್ 5 ಬರುತ್ತೆ. ಇದನ್ನು ಆಡ್ ಮಾಡಿದ್ರೆ ನಮಗೆ ಕೊನೆಯ ಡಿಜಿಟ್ 5 ಬರುತ್ತೆ ಅಲ್ವಾ? 5 ನಾವು ಇದನ್ನ ಆಡ್ ಮಾಡ್ತಾ ಹೋದ್ರೆ ನಮಗೆ ಯೂನಿಟ್ ಡಿಜಿಟ್ 5 ಬರುತ್ತೆ. ನೋಡಿ, ಏನೇ ಎಕ್ಸ್ಪ್ರೆಷನ್ ಇರ್ಲಿ, ಇಲ್ಲಿ 125 ಇರ್ಲಿ, 345 ಇರ್ಲಿ, 1345 ಇರ್ಲಿ, 95,435 ಇರ್ಲಿ, ಇದು ಏನೇ ಆಡ್ ಮಾಡಿದ್ರು 5, 10, 15, 20 ಹಾಗೆ ಇದು 5 ಸಲ ಇರೋದ್ರಿಂದ 35 ಇರ್ಲಿ, 5 ಸಲ ಇರೋದ್ರಿಂದ ಇದು 25 ಆಗತ್ತೆ. ಸೊ 5, 5, 5, 5, 5, 5, 10, 15, 20, 25 ಆಗಿರಿಂದ 5 ಆಗತ್ತೆ. ಅದೇ ನಾವು ಫಸ್ಟ್ 100 ನ್ಯಾಚುರಲ್ ನಂಬರ್ಸ್ ಅಂತ ಕೇಳ್ಬಿಟ್ರೆ, ಇಲ್ಲಿ ನೋಡಿ 5, ಇಲ್ಲಿ ನಾವು 5 ನ 5 ಟೈಪ್ಸ್ ಮಲ್ಟಿಪ್ಲೈ ಮಾಡಿದೀವಲ್ವಾ? ಬಿಕಾಸ್ ನಾವು 50 ನ್ಯಾಚುರಲ್ ನಂಬರ್ಸ್. 100 ನ್ಯಾಚುರಲ್ ನಂಬರ್ಸ್ ಅಂತಂದ್ರೆ ನಾವು 10 ಇಂದ ಮಲ್ಟಿಪ್ಲೈ ಮಾಡಿದ್ರೆ 50 ಯೂನಿಟ್ ಡಿಜಿಟ್ ಆಗ 0 ಬರುತ್ತೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಫೈಂಡ್ ದ ರೈಟ್ ಮೋಸ್ಟ್ ನಾನ್ ಝೀರೋ ಇಂಟಿಜರ್ ಆಫ್ ದ ಎಕ್ಸ್ಪ್ರೆಷನ್.
ರೈಟ್ ಮೋಸ್ಟ್ ನಾನ್ ಝೀರೋ ಇಂಟೀಜರ್ ಆಫ್ ಎನ್ ಎಕ್ಸ್ಪ್ರೆಷನ್ ಅಂತ ಕೇಳಿದ್ದಾರೆ. ಏನಿದು ರೈಟ್ ಮೋಸ್ಟ್ ನಾನ್ ಝೀರೋ ಇಂಟೀಜರ್ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ನೀವು 10 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್, 10 ಸ್ಕ್ವೇರ್ ಇಸ್ 100, 5 ಸ್ಕ್ವೇರ್ ಇಸ್ 25. ಇವೆರಡನ್ನ ಆಡ್ ಮಾಡಿದ್ರೆ 125 ಬರುತ್ತೆ. ಇದರ ಯೂನಿಟ್ ಡಿಜಿಟ್ 5 ಆಗತ್ತೆ. ಆದ್ರೆ ನಮ್ಗೆ ಇಲ್ಲಿ ಸುಮಾರಷ್ಟು ಝೀರೋಗಳಿದ್ದಾಗ ಅತಿ ದೊಡ್ಡ ಸಂಖ್ಯೆಯೊಂದು ಬರುತ್ತೆ ನೋಡಿ. 120 to the power of 33 ಅಂದ್ರೆ ಬಹಳ ದೊಡ್ಡ ಸಂಖ್ಯೆ ಬರುತ್ತೆ, ಝೀರೋಸ್ ಬರುತ್ತೆ. 0 0 0 ಅಂತ ಹೀಗೆ ಎಲ್ಲೋ ಒಂದು ಸಂಖ್ಯೆ ಬಂದು 1 2 3 4 5 6 ಅಂತ ಹೀಗೆ ಬರುತ್ತೆ. ರೈಟ್ ಮೋಸ್ಟ್ ನಾನ್ ಝೀರೋ ಇಂಟೀಜರ್ ಅಂದ್ರೆ ಈ ಮೊದಲನೇ ನಾನ್ ಝೀರೋ ಇಂಟೀಜರ್ ಯಾವುದು ಅಂತ ಅವರು ಕೇಳ್ತಾ ಇರೋದು. ಈ ಎಕ್ಸ್ಪ್ರೆಷನ್ 120 to the power of 33 plus 420 to the power of 46 ಮಾಡಿದಾಗ ಬರುವಂತ ಯೂನಿಟ್ ಡಿಜಿಟ್ ಯಾವುದು ಅಂತ ಅವರು ಕೇಳ್ತಾ ಇದ್ದಾರೆ. ಇದನ್ನ ಹೇಗೆ ಕಂಡುಹಿಡಿಯೋದು ಅಂತಂದ್ರೆ, ನಮಗೆ ಇದಕ್ಕೂ ಒಂದು ಸುಲಭವಾದ ಉಪಾಯ ಇದೆ. 120 to the power of 33 ಹಾಗೆ 420 to the power of 66. ಇದರಲ್ಲಿ ಅತಿ ಹೆಚ್ಚು ಝೀರೋಗಳು ಬರೋ ಸಾಧ್ಯತೆ ಯಾವ್ದ್ರಲ್ಲಿ ಇದೆ ಅಂತಂದ್ರೆ 420 to the power of 66. 420 to the power of 66 ಅಲ್ಲಿ ಅತಿ ಹೆಚ್ಚು ಝೀರೋಗಳು ಇರುತ್ತೆ. ಹಾಗಾಗಿ ನಾವು 120 to the power of 33 ನ ರೈಟ್ ಮೋಸ್ಟ್ ನಾನ್ ಝೀರೋ ಇಂಟೀಜರ್ ನ ಕಂಡು ಹಿಡಿದ್ರೆ ಅದೇ ಇದಕ್ಕೆ ಉತ್ತರ ಆಗತ್ತೆ. ಯಾವಾಗ್ಲೂ ಇಂತಹ ಪ್ರಶ್ನೆಗಳನ್ನು ನಾವು ಕೇಳಿದಾಗ ಯಾವುದು ಚಿಕ್ಕ ನಂಬರ್ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಚಿಕ್ಕ ನಂಬರ್ 120 to the power of 33. 120 to the power of 33 ಇದು ರೈಟ್ ಮೋಸ್ಟ್ ನಾನ್ ಝೀರೋ ಇಂಟೀಜರ್ ನ ಹೇಗೆ ಕಂಡುಹಿಡಿತೀವಿ ಅಂದ್ರೆ, ಯೂನಿಟ್ ಡಿಜಿಟ್ ಆಫ್ ದಿಸ್ ನಂಬರ್. ಯೂನಿಟ್ ಡಿಜಿಟ್ ಆಫ್ ದಿಸ್ ನಂಬರ್ ಏನ್ ಬರುತ್ತೆ? 0 ಬರುತ್ತೆ. ಇಲ್ಲಿ 0 ಇರೋದ್ರಿಂದ 0 to the power of 33 ನಮಗೆ 0 0 0 ಬರುತ್ತೆ. ಆದ್ರೆ ರೈಟ್ ಮೋಸ್ಟ್ ನಾನ್ ಝೀರೋ ಇಂಟೀಜರ್ ಹೇಗೆ ಕಂಡುಹಿಡಿತೀವಿ ಅಂದ್ರೆ 2 to the power of 33. ಈ 0 ನ ಬಿಟ್ಟು ನಮ್ಗೆ ಯಾವ ಡಿಜಿಟ್ ಇದೆ? 2 ಇದೆ. 2 to the power of 33. ಈ 2 to the power of 33 ಯ ಯೂನಿಟ್ ಡಿಜಿಟ್ ಏನ್ ಬರುತ್ತೋ ಅದೇ ಇದಕ್ಕೆ ಸರಿಯಾದ ಉತ್ತರ. 2 to the power of 33 ಅಂದ್ರೆ ನಮ್ಗೆ ಅಗೇನ್ ಗೊತ್ತು, 4 ಇಂದ ಮಲ್ಟಿಪ್ಲೈ ಮಾಡ್ತೀವಿ, 4 8s are 32, 1 ಬರುತ್ತೆ. ಸೊ ನಾನು 2 to the power of 33 ನ 4 into 8 plus 1 ಅಂತ ಬರ್ಕೋಬಹುದು. 2 to the power of 1, ಆನ್ಸರ್ ಇಸ್ 2. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 2. ನೋಡಿ, ಇದು ಕ್ವಶನ್ ನೋಡೋದಕ್ಕೆ ಮಾತ್ರ ಕಾಂಪ್ಲೆಕ್ಸ್ ಆಗಿರುತ್ತೆ, ಆದ್ರೆ ನಾವು ಇದನ್ನ ಸಾಲ್ವ್ ಮಾಡ್ತಾ ಹೋದ್ರೆ ಅತಿ ವೇಗವಾಗಿ ಇಂತಹ ಪ್ರಶ್ನೆಗಳನ್ನ ಸುಲಭ ರೀತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗಬಹುದು. ಹೀಗೆ ಯಾವುದೇ ಪ್ರಶ್ನೆಗಳು ನಮಗೆ ಪವರ್ ಎಕ್ಸ್ಪ್ರೆಷನ್ ನಲ್ಲಿ ಬಂದು ಅದರ ನಾನ್ ಝೀರೋ ಇಂಟೀಜರ್ ಹಾಗೆ ಅಥವಾ ಲಾಸ್ಟ್ ಡಿಜಿಟ್ ಅಥವಾ ಯೂನಿಟ್ ಡಿಜಿಟ್ ಅನ್ನ ಕಂಡುಹಿಡಿರಿ ಅಂದ್ರೆ ನಾವು ಈ ಫ್ರೀಕ್ವೆನ್ಸಿ ಹಾಗೆ ಪವರ್ ಸೈಕಲ್ ಕಾನ್ಸೆಪ್ಟ್ ಅನ್ನು ಉಪಯೋಗಿಸಿ ಸುಲಭವಾಗಿ ಕಂಡುಹಿಡಿಯಬಹುದು. ನೀವು ನಮ್ಮ ವೆಬ್ಸೈಟ್ kaliyona.com ನ ವಿಸಿಟ್ ಮಾಡಿದ್ರೆ ಈ ತರ ಕೋರ್ಸಸ್ ಜೊತೆಗೆ ಕ್ವಿಜಸ್ ಹಾಗೆ ಇಂಟರಾಕ್ಟಿವ್ ಡಿಸ್ಕಷನ್ಸ್ ಕೂಡ ಅಲ್ಲಿ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ ಕ್ವಶನ್ಸ್ ನ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.